ಒಂದು ವೇಳೆ ನಿಮಗೇನಾದರೂ ಈ ರೋಗ ಇದೆಯಪ್ಪ ಅಂತಂದರೆ ಬೇಗನೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ಇಲ್ಲಪ್ಪ ಅಂತಂದರೆ ಯಾವಾಗ ನೀವೇ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತೀರಾ ಇಲ್ಲವೇ ಹಣಕ್ಕಾಗಿ ಬೇರೆಯವರನ್ನು ಮರ್ಡರ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಈ ರೋಗದ ಹೆಸರು ಏನಪ್ಪ ಅಂತಂದರೆ ಅಫ್ಲುಯೆಂಜಾ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವುದಕ್ಕಾಗಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಒಂದು ವೇಳೆ ನೀವೇನಾದರೂ ರಿಯಲಿ ರಿಚ್ ಆಗುವುದಕ್ಕಾಗಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದರೆ, ಅದಕ್ಕಾಗಿ ಎಫರ್ಟ್ಗಳನ್ನು ಹಾಕ್ತಾ ಇದ್ದರೆ ಇದರಲ್ಲಿ ತಪ್ಪೇನಿಲ್ಲ. ನೀವು ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಿದ್ರೆ ಫೈನ್, ಗೋ ಫಾರ್ ಇಟ್, ವರ್ಕ್ ವೆಲ್ ಆ್ಯಂಡ್ ಗೆಟ್ ರಿಚ್. ಆದರೆ ಇದನ್ನು ಬಿಟ್ಬಿಟ್ಟು ನೀವು ಶ್ರೀಮಂತರಂತೆ ಕಾಣಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದರೆ, ನಾವು ಬಡವರಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ನೀವು ಸ್ವಲ್ಪ ಶೋ ಅಪ್ಪನ್ನು ಮಾಡೋಣ ಅಂಥೇಳಿ ಯೋಚನೆ ಮಾಡಿಬಿಟ್ಟು ಶೋ ಅಪ್ಪನ್ನು ಮಾಡ್ತಾಯಿದ್ರೆ, ಸಾಲ ಮಾಡಿ ಶೋಕಿ ಮಾಡ್ತಾಯಿದ್ರೆ, ಅನಾವಶ್ಯಕವಾಗಿ ಬಿಲ್ಡಪ್ಗಳನ್ನು ಕೊಡ್ತಾಯಿದ್ರೆ, ಸ್ಟೇಟಸ್ಗಳನ್ನು ಹಾಕ್ತಾಯಿದ್ರೆ ಇದನ್ನು ಈಗಲೇ ಬಿಟ್ಬಿಡಿ. ಯಾಕಪ್ಪ ಅಂತಂದರೆ ಇದು ನಾರ್ಮಲ್ ಆಗಿರುವ ಸಂಗತಿ ಅಲ್ಲ, ಇದು ಸೀರಿಯಸ್ ಆಗಿರುವ ಸೈಕಾಲಜಿಕಲ್ ಡಿಸಾರ್ಡರ್ ಆಗಿದೆ. ಇದಕ್ಕೆ ಕೆಲವೊಂದಿಷ್ಟು ಸೈಕಾಲಜಿಸ್ಟ್ಗಳು ಅಫ್ಲುಯೆಂಜಾ ಅಂಥೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಈ ಅಫ್ಲುಯೆಂಜಾ ಅನ್ನೋ ವರ್ಡ್ ಇದೆಯಲ್ಲ, ಎರಡು ಟರ್ಮ್ಗಳಿಂದಾಗಿದೆ. ಅಫ್ಲುಯೆನ್ಸ್ ಮತ್ತು ಇನ್ಫ್ಲೂಯೆಂಜಾ ಎರಡು ಶಬ್ದಗಳನ್ನು ಸೇರಿಸ್ಬಿಟ್ಟು ಇದಕ್ಕೆ ಅಫ್ಲುಯೆಂಜಾ ಅಂತ ಹೆಸರಿಟ್ಟಿದ್ದಾರೆ. ಅಫ್ಲುಯೆನ್ಸ್ ಅಂದರೆ ಸಂಪತ್ತು ಅಂದಂಗೆ, ಇನ್ನು ಇನ್ಫ್ಲೂಯೆಂಜಾ ಅಂತೂ ನಿಮಗೆ ಗೊತ್ತೇ ಇದೆ, ಅದೊಂದು ರೋಗವಾಗಿದೆ. ನೀವು ಸಾಲ ಮಾಡಿ ಶೋಕಿ ಮಾಡ್ತಾ ಇದ್ದರೆ, ಸಾಲ ಮಾಡಿ ಶ್ರೀಮಂತರಂತೆ ಕಾಣಿಸಿಕೊಳ್ಳೋಕೆ ಪ್ರಯತ್ನವನ್ನು ಪಡ್ತಾ ಇದ್ದರೆ, ಸುಮ್ಮನೆ ಸ್ಟೇಟಸ್ ಹಾಕ್ತಾ ಇದ್ದರೆ, ಬಿಲ್ಡಪ್ಗಳನ್ನು ಕೊಡ್ತಾ ಇದ್ದರೆ, ನಿಮ್ಮ ಬಡತನವನ್ನು ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದ್ದರೆ, ಜನರೆಲ್ಲ ನನ್ನನ್ನು ಶ್ರೀಮಂತರಂತ ಅಂದುಕೊಳ್ಳಲಿ ಅಂತ ಹೇಳಿಬಿಟ್ಟು ನೀವು ಸಾಲ ಮಾಡಿಬಿಟ್ಟು ಶೋಕಿ ಮಾಡೋದು, ಅನಾವಶ್ಯಕವಾಗಿರುವ ಸಂಗತಿಗಳನ್ನು ಖರೀದಿ ಮಾಡೋದು, ಬ್ರ್ಯಾಂಡೆಡ್ ಆಗಿರುವ ಬಟ್ಟೆಗಳನ್ನು ತೆಗೆದುಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದರೆ ಇವೆಲ್ಲವೂ ಕೂಡ ಈ ಅಫ್ಲುಯೆಂಜಾ ಅನ್ನೋ ರೋಗದ ಕೆಲವೊಂದಿಷ್ಟು ಮೇನ್ ಲಕ್ಷಣಗಳಾಗಿವೆ. ಇದು ಸೀರಿಯಸ್ ಆಗಿರುವ ರೋಗವಾಗಿದೆ. ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಶ್ರೀಮಂತರಾಗೋಕೆ ಪ್ರಯತ್ನ ಪಡ್ತಾ ಇಲ್ಲ, ಶ್ರೀಮಂತರಂತೆ ಕಾಣಿಸಿಕೊಳ್ಳೋಕೆ ಜಾಸ್ತಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಾವು ಕೂಡ ಶ್ರೀಮಂತರಂತೆ ಕಾಣಿಸಿಕೊಳ್ಬೇಕು ಅಂತ ಹೇಳಿಬಿಟ್ಟು ಸಾಲದ ಸುಳಿಯಲ್ಲಿ ಸಿಕ್ಬಿಟ್ಟು ಒದ್ದಾಡ್ತಾ ಇದ್ದಾರೆ, ಮನೆಯವರನ್ನು ಪೀಡಿಸ್ತಾ ಇದ್ದಾರೆ, ಹೆಂಡತಿಯರು ತಮ್ಮ ಗಂಡನಿಗೆ ಟಾರ್ಚರನ್ನು ಮಾಡ್ತಾ ಇದ್ದಾರೆ, ಅದನ್ನು ಕೊಡಿಸು ಇದನ್ನು ಕೊಡಿಸು. ಇನ್ನು ಚಿಕ್ಕ ಮಕ್ಕಳು ಕೂಡ ಮನೆಯಲ್ಲಿ ಅವರು ಕೂಡ ತಮ್ಮ ಪೇರೆಂಟ್ಸ್ಗಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಯಾವಾಗ ಅವರಿಗೆ ತಮ್ಮ ಈ ಶ್ರೀಮಂತಿಕೆಯ ಶೋಕಿಯನ್ನು ಪೂರೈಕೆ ಮಾಡಿಕೊಳ್ಳೋದಕ್ಕಾಗಿ ದುಡ್ಡು ಸಿಗಲ್ವೋ ಆವಾಗ ಇವರು ತಮ್ಮ ಪೇರೆಂಟ್ಸ್ಗಳ ಇಲ್ಲವೇ ಗಂಡನ ಇಲ್ಲವೇ ಹೆಂಡತಿಯ ಮರ್ಡರನ್ನು ಮಾಡ್ತಾ ಇದ್ದಾರೆ. ಸೊ ಇದೊಂದು ಸೀರಿಯಸ್ ಸೈಕಾಲಜಿಕಲ್ ಡಿಸಾರ್ಡರ್ ಆಗಿದೆ. ನೀವು ಕೂಡ ಈ ಅಫ್ಲುಯೆಂಜಾಗೆ ತುತ್ತಾಗಿದ್ದರೆ ಬೇಗನೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಮತ್ತು ಇದರಿಂದ ಹೊರ ಬಂದುಬಿಟ್ಟು ನಾರ್ಮಲ್ ವ್ಯಕ್ತಿಯಾಗಿ. ನಿಮಗೇನಾದರೂ ಶ್ರೀಮಂತರಾಗಬೇಕು ಅಂತ ಆಸೆ ಇದ್ದರೆ ಅದಕ್ಕಾಗಿ ಕೆಲಸ ಮಾಡಿ, ಅದನ್ನು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ನೀವು ಶ್ರೀಮಂತರಂತೆ ಕಾಣಿಸಿಕೊಳ್ಬೇಕು ಅಂತೆಲ್ಲ ಸರ್ಕಸ್ಗಳನ್ನು ಮಾಡ್ತಾ ಇದ್ದರೆ ಅದು ತಪ್ಪಾಗಿದೆ, ಅದು ಒಂದು ಅಫ್ಲುಯೆಂಜಾ ರೋಗವಾಗಿದೆ. ಶ್ರೀಮಂತಿಕೆಯನ್ನು ತೋರಿಸೋದು, ವೆಲ್ತನ್ನು ತೋರಿಸೋದು ಇವೆಲ್ಲವೂ ಕೂಡ ಮಾನಸಿಕ ರೋಗಗಳಾಗಿವೆ. ಈ ರೋಗ ಹೆಚ್ಚಾಗಿ ಯುವಕರಲ್ಲಿ ಮತ್ತು ಮಹಿಳೆಯರಲ್ಲಿ ಕಂಡು ಬರುತ್ತೆ. ಮತ್ತು ಈ ರೋಗ ಇದೆಯಲ್ಲ, ವೆಲ್ತ್ ಆ್ಯಂಡ್ ಶೋ ಅಪ್ ಕಲ್ಚರ್ದಿಂದ, ಕನ್ಸ್ಯೂಮರ್ ಕಲ್ಚರ್ದಿಂದ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಂದ ನಿಮಗೆ ಬರುತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಒಳಗಡೆ ನಿಮ್ಮ ಅಂಡರ್ವೇರ್ ಇದೆಯಲ್ಲ, ಅದು ಹರಿದೋಗ್ಬಿಟ್ಟಿದೆ, ಅದಕ್ಕೆ ದೊಡ್ಡ ದೊಡ್ಡ ರಂಧ್ರಗಳು ಬಿದ್ದಿವೆ ಅನ್ನೋದನ್ನು ಮುಚ್ಚಿಡೋದಕ್ಕಾಗಿ ನೀವು ಸಾಲ ಮಾಡಿಬಿಟ್ಟು ಕಾಸ್ಟ್ಲಿಯಾಗಿರುವ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೊಳ್ಳೋಕ್ಕೆ ಶುರು ಮಾಡಿದ್ರಪ್ಪ ಅಂತಂದರೆ ಜಾಸ್ತಿ ದಿನ ಈ ಬಿಲ್ಡಪ್ಪನ್ನು, ಈ ಶೋ ಅಪ್ಪನ್ನು ಮೇಂಟೈನ್ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಒಂದಲ್ಲ ಒಂದಿನ ನೀವು ಬಾಡಿಗೆ ಮೇಲೆ ತಂದಿರುವ ಬಾಡಿಗೆ ಬ್ರ್ಯಾಂಡೆಡ್ ಬಟ್ಟೆ, ಬಾಡಿಗೆ ಕಾರು, ಬಾಡಿಗೆ ಮನೆ ಇವೆಲ್ಲವೂ ಕೂಡ ನಿಮ್ಮಿಂದ ದೂರ ಹೋಗ್ತವೆ. ಆವಾಗ ಇಡೀ ಜಗತ್ತಿಗೆ ನಿಮ್ಮ ಚಡ್ಡಿ ಹರಿದೋಗಿದೆ ಅನ್ನೋದು ಗೊತ್ತಾಗತ್ತೆ. ಅಂಥ ಟೈಮಲ್ಲಿ ನೀವೇ ಸೂಸೈಡ್ ಮಾಡ್ಕೊಂಡು ಸಾಯ್ತೀರಾ, ಇಲ್ಲವೇ ನಿಮ್ಮ ಚಡ್ಡಿ ಹರಿದೋಗಿದೆ ಅನ್ನೋದನ್ನು ಮುಚ್ಚಿಟ್ಬಿಟ್ಟು ಮತ್ತೆ ಶೋ ಅಪ್ ಮಾಡುವುದಕ್ಕಾಗಿ ದುಡ್ಡನ್ನು ಹೊಂದಿಸೋಕೆ ಹೋಗ್ತೀರಾ. ಅಡ್ಡದಾರಿಯಿಂದ ದುಡ್ಡನ್ನು ಸಂಪಾದಿಸೋ ಪ್ರಯತ್ನ ಮಾಡ್ತೀರಾ. ಎಲ್ಲೂ ಕೂಡ ನಿಮಗೆ ದುಡ್ಡು ಸಿಗದೇ ಇದ್ದರೆ ನೀವು ನಿಮ್ಮವರ ಮರ್ಡರ್ ಮಾಡ್ತೀರಾ, ನಿಮ್ಮ ಪೇರೆಂಟ್ಸ್ಗಳ ಮರ್ಡರ್ ಮಾಡ್ತೀರಾ, ಇಲ್ಲವೇ ನಿಮ್ಮ ಗಂಡ ಇಲ್ಲವೇ ಹೆಂಡತಿಯ ಮರ್ಡರನ್ನು ಮಾಡ್ತೀರಾ. ಹೆಣ್ಮಕ್ಕಳು ಒಂದು ಮರ್ಡರ್ ಮಾಡ್ತೀರಾ, ಇಲ್ಲವೇ ಡೈವೋರ್ಸನ್ನು ತೆಗೆದುಕೊಂಡ್ಬಿಟ್ಟು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ನೋಡ್ತೀರಾ, ಇಲ್ಲವೇ ವೇಶ್ಯೆಯರಾಗಿಬಿಡ್ತೀರಾ, ವೇಶ್ಯಾವಟಿಕೆಗೆ ಇಳಿದ್ಬಿಡ್ತೀರಾ. ಸೊ ಇದೊಂದು ಡೇಂಜರಸ್ ಆಗಿರುವ ಸೈಕಾಲಜಿಕಲ್ ಡಿಸಾರ್ಡರ್ ಆಗಿದೆ. ಇದನ್ನು ನೀವು ಫಿಕ್ಸ್ ಮಾಡಲೇಬೇಕು. ನಿಮ್ಮಲ್ಲೇನಾದರೂ ಈ ಲಕ್ಷಣಗಳು ಕಂಡು ಬಂದರೆ ನಿಮಗೆ ಅಫ್ಲುಯೆಂಜಾ ರೋಗ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸಿಂಪ್ಟಮ್ ನಂಬರ್ 1,
ಐಫೋನ್ ಸಿಂಡ್ರೋಮ್. ನೀವೇನಾದರೂ ನನ್ನ ಹತ್ರ ಐಫೋನ್ ಇದ್ದರೆ ಕಾಲೇಜ್ನಲ್ಲಿ ನನ್ನ ಹವಾ ಆಗುತ್ತೆ, ಆಫೀಸ್ನಲ್ಲಿ ನನ್ನ ಹವಾ ಆಗುತ್ತೆ, 4 ಜನ ಹುಡುಗಿಯರು ನನಗೆ ಅಟೆನ್ಷನ್ ಕೊಡ್ತಾರೆ, ನನ್ನನ್ನು ನೋಡಿ ಇಂಪ್ರೆಸ್ ಆಗ್ತಾರೆ, ನನ್ನನ್ನು ಲವ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸಾಲ ಮಾಡಿ ಐಫೋನನ್ನು ತೆಗೆದುಕೊಂಡಿದ್ದರೆ ಇಲ್ಲವೇ ತೆಗೆದುಕೊಳ್ಳೋ ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಈ ಅಫ್ಲುಯೆಂಜಾ ಅನ್ನೋ ರೋಗ ಇದೆ ಅಂದಂಗೆ ಅರ್ಥ. ಹುಡುಗಿಯರಿಗೂ ಕೂಡ ಈ ರೋಗ ಬರುತ್ತೆ, ಹುಡುಗಿಯರಿಗೂ ಕೂಡ ಐಫೋನ್ ಸಿಂಡ್ರೋಮ್ ಇರುತ್ತೆ. ಸರಿನಾ? ನನ್ನ ಹತ್ರ ಐಫೋನ್ ಇದ್ದರೆ ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂಥೇಳಿ ನೀವು ಹುಡುಗಿಯಾಗಿ ಕೂಡ ಯೋಚನೆ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಅಫ್ಲುಯೆಂಜಾ ಅನ್ನೋ ರೋಗ ಇದೆ ಅಂದಂಗೆ ಅರ್ಥ. ಜನ ನೀವು ಬ್ರ್ಯಾಂಡೆಡ್ ಆಗಿದ್ದೀರಾ ಅಂಥೇಳಿ ಇಷ್ಟಪಡಬೇಕು ನಿಮ್ಮನ್ನು, ಅದನ್ನು ಬಿಟ್ಟು ನಿಮ್ಮ ಹತ್ರ ಬ್ರ್ಯಾಂಡೆಡ್ ಆಗಿರುವ ಬಟ್ಟೆ ಇದೆ, ಬ್ರ್ಯಾಂಡೆಡ್ ಆಗಿರುವ ಫೋನ್ ಇದೆ, ಐಫೋನ್ ಇದೆ ಅಂತೇಳಿ ಇಷ್ಟಪಡೋದಲ್ಲ. ಸಿಂಪ್ಟಮ್ ನಂಬರ್ 2, ನಿಮಗೆ ಅವಶ್ಯಕತೆ ಇಲ್ಲದಿದ್ರೂ ಕೂಡ ನೀವು ಜಸ್ಟ್ ಶೋ ಅಪ್ ಮಾಡುವುದಕ್ಕಾಗಿ, ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕಾಗಿ, ಯಾರ್ದಾದ್ರೂ ಹೊಟ್ಟೆ ಉರಿಸೋದಕ್ಕಾಗಿ, ನಾನು ರಿಚ್ ಇದ್ದೀನಿ ಅಂತೇಳಿ ತೋರಿಸಿಕೊಳ್ಳೋದಕ್ಕಾಗಿ ಸಾಲ ಮಾಡಿ ಕಾರ್ಗಳನ್ನು ಖರೀದಿ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಅಫ್ಲುಯೆಂಜಾ ಅನ್ನೋ ರೋಗ ಇದೆ ಅಂದಂಗೆ ಅರ್ಥ. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್, ಮ್ಯಾನೇಜ್ಮೆಂಟ್ ಮತ್ತು ಮೊನೆಟೈಸೇಷನ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು ಈಗಲೇ roaringfilmschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ಸಿಂಪ್ಟಮ್ ನಂಬರ್ 3, ನೀವೇನಾದರೂ ನಾನು ರಿಚ್ ಇದ್ದೀನಿ, ನಾನು ಸಕ್ಸಸ್ಫುಲ್ ಇದ್ದೀನಿ ಅಂತ ತೋರಿಸಿಕೊಳ್ಳೋದಕ್ಕಾಗಿ ನಕಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಧರಿಸ್ತಾ ಇದ್ದರೆ, ನಕಲಿ ಬ್ರ್ಯಾಂಡೆಡ್ ಶೂಗಳನ್ನು ಧರಿಸ್ತಾ ಇದ್ದರೆ, ನಕಲಿ ಬ್ರ್ಯಾಂಡೆಡ್ ವಾಚ್ಗಳನ್ನು ಧರಿಸ್ತಾ ಇದ್ದರೆ, ಈ ರೀತಿ ಬಹಳಷ್ಟು ನಕಲಿ ಗ್ಯಾಜೆಟ್ಸ್ಗಳನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಅಫ್ಲುಯೆಂಜಾ ರೋಗ ಇದೆ ಅಂದಂಗೆ ಅರ್ಥ. ಸಿಂಪ್ಟಮ್ ನಂಬರ್ 4, ನೀವೇನಾದರೂ ನಿಮ್ಮ ಸಂಬಂಧಿಕರ ಹೊಟ್ಟೆ ಉರಿಸುವುದಕ್ಕಾಗಿ, ನಿಮ್ಮ ಸ್ನೇಹಿತರ ಹೊಟ್ಟೆ ಉರಿಸುವುದಕ್ಕಾಗಿ, ನಿಮ್ಮ ಯೋಗ್ಯತೆಗೂ ಮೀರಿ ಸಾಲ ಮಾಡಿ ಅದ್ದೂರಿ ಮದುವೆಯನ್ನು ಮಾಡಿಕೊಳ್ತಾ ಇದ್ದರೆ, ಇಲ್ಲವೇ ಮಾಡಿಕೊಳ್ಳುವ ಯೋಚನೆಯನ್ನು ಮಾಡ್ತಾ ಇದ್ದರೆ, ಇಲ್ಲವೇ ಈಗಾಗಲೇ ಅದ್ದೂರಿ ಮದುವೆಯನ್ನು ಈ ರೀತಿ ಸಾಲ ಮಾಡಿ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಅಫ್ಲುಯೆಂಜಾ ರೋಗ ಇದೆ ಅಂದಂಗೆ ಅರ್ಥ. ಸಿಂಪ್ಟಮ್ ನಂಬರ್ 5, ಸ್ಟೇಟಸ್ ಗೇಮ್ಗಳನ್ನು ನೀವು ಆಡ್ತಾ ಇದ್ದರೆ ನಿಮಗೂ ಕೂಡ ಈ ರೋಗ ಇದೆ ಅಂದಂಗೆ ಅರ್ಥ. ನೀವು ರಿಚ್ ಇದ್ದೀನಿ, ಸಕ್ಸಸ್ಫುಲ್ ಇದ್ದೀನಿ, ನಾನು ಫುಲ್ಲಿ ಹ್ಯಾಪಿಯಾಗಿದ್ದೀನಿ, ನನ್ನ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀನಿ, ಅಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಇಲ್ಲಿ ಟ್ರಾವೆಲ್ಗೆ ಹೋಗಿದ್ದೀನಿ ಅಂತೆಲ್ಲ ಪ್ರತಿಯೊಂದಕ್ಕೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದರೆ ಮತ್ತು ವಾಟ್ಸಪ್ ಸ್ಟೇಟಸ್ಗಳನ್ನು ಹಾಕ್ತಾ ಇದ್ದರೆ ನಿಮಗೂ ಕೂಡ ಈ ಅಫ್ಲುಯೆಂಜಾ ರೋಗ ಇದೆ ಅಂದಂಗೆ ಅರ್ಥ. ಭಾಳಷ್ಟು ಜನ ಇದೇ ರೀತಿ ಮಾಡ್ತಾ ಇರ್ತಾರೆ. ಅವರೇನಾದರೂ ಚಪ್ಪಲಿ ತಂದರೆ, ಮೊಬೈಲ್ ತಂದರೆ, ಬಟ್ಟೆ ತಂದರೆ, ಕಾರ್ ತಂದರೆ, ಬೈಕ್ ತಂದರೆ, ಇಲ್ಲ ಅವ್ರಿಗೆ ಯಾರಾದರೂ ಗರ್ಲ್ಫ್ರೆಂಡ್ ಸಿಕ್ಕರೆ, ಬಾಯ್ ಫ್ರೆಂಡ್ ಸಿಕ್ಕರೆ, ಮದುವೆ ಫಿಕ್ಸ್ ಆದರೆ, ಇಲ್ಲ ಟೂರಿಗೆ ಹೋಗೋಕ್ಕೆ ಪ್ಲ್ಯಾನ್ ಶುರು ಆದರೆ, ಟೂರಿಗೆ ಹೋಗಿದ್ದರೆ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ. ವಾಟ್ಸಪ್ಗಳಲ್ಲಿ ಸ್ಟೇಟಸ್ಗಳನ್ನು ಹಾಕಿಬಿಟ್ಟು ನಾನು ರಿಚ್ ಆಗಿರುವೆ, ಸಕ್ಸಸ್ಫುಲ್ ಆಗಿರುವೆ, ಕೂಲ್ ಆಗಿರುವೆ, ಹ್ಯಾಪಿ ಆಗಿರುವೆ, ಹಂಗಿರುವೆ ಹಿಂಗಿರುವೆ ಅಂಥೇಳಿ ಸ್ಟೇಟಸ್ಗಳಲ್ಲಿ ಬಿಲ್ಡಪ್ಗಳನ್ನು ಕೊಡ್ತಾ ಇರ್ತಾರೆ, ಶೋ ಅಪ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಇಂಥವರಿಗೂ ಕೂಡ ಈ ಅಫ್ಲುಯೆಂಜಾ ರೋಗ ಇದ್ದೇ ಇರುತ್ತೆ. ಸಿಂಪ್ಟಮ್ ನಂಬರ್ 6, ಲಕ್ಸುರಿ ಬ್ಯೂಟಿ ಲೈಫ್ ಸ್ಟೈಲ್. ಈ ಒಂದು ಸಿಂಪ್ಟಮ್ ಇದೆಯಲ್ಲ ಹೆಚ್ಚಾಗಿ ಹೆಣ್ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಕಂಡುಬರುತ್ತೆ. ಹೆಣ್ಮಕ್ಕಳು ಯಂಗ್ ಆಗಿ ಕಾಣಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಇದಕ್ಕಾಗಿ ಅವರು ಸಿಕ್ಕಾಪಟ್ಟೆ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋದು ಮತ್ತು ರಿಚ್ ಲೈಫ್ ಸ್ಟೈಲನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡೋದು, ಇಲ್ಲವೇ ಬ್ರ್ಯಾಂಡೆಡ್ ಆಗಿರುವ ಬಟ್ಟೆಗಳನ್ನು ಖರೀದಿ ಮಾಡೋದು, ಈ ರೀತಿಯಾದ ಸರ್ಕಸ್ಗಳನ್ನು ಮಾಡ್ತಾ ಇರ್ತಾರೆ. ಯಾವ ಹೆಣ್ಮಕ್ಕಳು ಈ ರೀತಿ ಬ್ಯೂಟಿ ಲೈಫ್ ಸ್ಟೈಲನ್ನು ಫಾಲೋ ಮಾಡೋಕ್ಕೆ ಹೋಗ್ತಾರಲ್ಲ ಅವರಲ್ಲೂ ಕೂಡ ಈ ಅಫ್ಲುಯೆಂಜಾ ರೋಗ ಇದ್ದೇ ಇರುತ್ತೆ. ಸಿಂಪ್ಟಮ್ ನಂಬರ್ 7, ಯಾವ ಮದುಮಗಳಲ್ಲಿ ಬ್ರೈಡಲ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೋ ಅವಳಿಗೂ ಕೂಡ ಈ ಅಫ್ಲುಯೆಂಜಾ ರೋಗ ಇರುತ್ತೆ. ಭಾಳಷ್ಟು ಜನ ಹುಡುಗಿಯರು ಮದುವೆ ಆಗುವಾಗ ಮುಂಚೆನೇ ಪ್ರೆಷರನ್ನು ಕ್ರಿಯೇಟ್ ಮಾಡಿಕೊಳ್ತಾರೆ. ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡೋಕ್ಕೆ ತಮ್ಮ ಪೇರೆಂಟ್ಸ್ಗಳಿಗೆ ಇಲ್ಲವೇ ಮದುವೆಯಾಗುವ ಹುಡುಗನಿಗೆ ಫೋರ್ಸ್ ಮಾಡ್ತಾರೆ. ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಬೇಕು, ವಿಡಿಯೋ ಶೂಟ್ ಆಗಬೇಕು, ಇಲ್ಲೇ ಆಗಬೇಕು, ಇಂಥದ್ದೇ ಲೊಕೇಶನ್ನಲ್ಲಿ ಆಗಬೇಕು, ನನಗಲ್ಲಿ ಇಷ್ಟೇ ಕಾಸ್ಟ್ಲಿ ಆಗಿರುವ ಬಟ್ಟೆ ಬೇಕು, ಮದುವೆಯಲ್ಲಿ ನಾನು ಇಂಥದ್ದೇ ಕಾಸ್ಟ್ಲಿ ಆಗಿರುವ ಲೆಹಂಗಾವನ್ನು ಧರಿಸುವೆ, ಇಲ್ಲವೇ ಸೀರೆಯನ್ನು ಧರಿಸುವೆ, ಇಷ್ಟೇ ಬಂಗಾರ ಬೇಕು, ಇದೇ ಥರ ನನ್ನ ಬ್ರೈಡಲ್ ಮೇಕಪ್ ಇರಬೇಕು ಅಂತೆಲ್ಲ ಅವರು ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡೋಕ್ಕೆ ಫೋರ್ಸ್ ಮಾಡ್ತಾರೆ. ಇವರ ಈ ಬ್ರಿಡಲ್ ಫ್ರೆಷರ್ನ ಖರ್ಚಿರುತ್ತಲ್ಲ, ಒಂದು ಅವರ ಪೇರೆಂಟ್ಸ್ಗಳ ಮೇಲೆ ಬೀಳುತ್ತೆ. ಈಗಿನ ಕಾಲದಲ್ಲಂತೂ ಇಂಥ ಶೋಕಿಗಳನ್ನು ಮಾಡುವ ಪೇರೆಂಟ್ಸ್ಗಳು ಯಾರೂ ಖರ್ಚು ಮಾಡಲ್ಲ. ಎಲ್ಲವೂ ಕೂಡ ಮದುವೆ ಆಗುವ ಗಂಡಿರ್ತಾನಲ್ಲ ಬಲಿಕಾ ಬಕ್ರ, ಅವನ ತಲೆ ಮೇಲೆ ಬೀಳುತ್ತೆ ಇಷ್ಟೆಲ್ಲ ಖರ್ಚು. ಅದಕ್ಕಾಗಿ ಆತ ಸಾಲ ಮಾಡಿ ಬ್ರಿಡಲ್ ಪ್ರೆಷರನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಫ್ಯೂಚರ್ ಹೆಂಡತಿ ಮೇಲೆ ಇಷ್ಟೆಲ್ಲ ಹಣವನ್ನು ಸುಡ್ತಾನೆ.
ನಾನು ಮದುವೆಯಲ್ಲಿ ಹೀರೋಯಿನ್ ಥರ ಕಾಣಿಸ್ಬೇಕು, ಡೆಸ್ಟಿನೇಷನ್ ವೆಡ್ಡಿಂಗನ್ನು ಮಾಡ್ಕೊಳ್ಳೋಣ, ಇಲ್ಲೇ ಮಾಡ್ಕೊಳ್ಳೋಣ, ಈ ಥರ ಫೋಟೋಶೂಟ್ ಇರಬೇಕು ಅಂತೆಲ್ಲ ಅವರು ಸಿಕ್ಕಾಪಟ್ಟೆ ದುಡ್ಡನ್ನು ಸುಡೋಕೆ ನಿಂತು ಬಿಡ್ತಾರೆ. ಸೊ ಇದು ಕೂಡ ಅಫ್ಲುಯೆಂಜಾ ರೋಗದ ಒಂದು ಮುಖ್ಯ ಸಿಂಪ್ಟಮ್ ಆಗಿದೆ. ಸಿಂಪ್ಟಮ್ ನಂಬರ್ 8, ನೀವೇನಾದರೂ ಬ್ಯೂಟಿಫುಲ್ಲಾಗಿ ಕಾಣಿಸಿಕೊಳ್ಳೋಕೆ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಅಫ್ಲುಯೆಂಜಾ ರೋಗ ಇದೆ ಅಂದಂಗೆ. ಬಹಳಷ್ಟು ಜನ ತಾವು ಹೆಲ್ದಿ ಆಗಿರಬೇಕು ಅಂತ ಹೇಳಿಬಿಟ್ಟು ಜಿಮ್ಮಿಗೆ ಹೋಗಲ್ಲ. ಬಹಳಷ್ಟು ಜನ ನಾನು ಫಿಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರಬೇಕು, ಸೆಕ್ಸಿಯಾಗಿ ಕಾಣಿಸ್ಬೇಕು, ನಾನು ಫಿಟ್ ಆಗಿದ್ದರೆ ಹುಡುಗಿಯರು ಬೀಳ್ತಾರೆ, ನಾನು ಸೆಕ್ಸಿಯಾಗಿ ಕಾಣಿಸ್ಕೊಂಡ್ರೆ ಮಾತ್ರ ಶ್ರೀಮಂತ ಹುಡುಗರು ನನಗೆ ಅಟೆನ್ಷನ್ ಕೊಡ್ತಾರೆ, ನಾನು ಸೆಕ್ಸಿಯಾಗಿ ಕಾಣಿಸ್ಕೊಂಡ್ರೆ, ನಾನು ಫಿಟ್ ಆ್ಯಂಡ್ ಸ್ಲಿಮ್ ಆಗಿ ಕಾಣಿಸಿಕೊಂಡ್ರೆ, ಜೀರೋ ಫಿಗರನ್ನು ಮಾಡಿದರೆ ಶ್ರೀಮಂತ ಹುಡುಗರು ನನ್ನ ಬಲೆಗೆ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಯುವಕ ಮತ್ತು ಯುವತಿಯರು ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ನೀವು ಹೆಲ್ತ್ ಕಾನ್ಷಿಯಸ್ ಆಗಿ ಜಿಮ್ಮಿಗೆ ಹೋದರೆ, ಯೋಗಾಸನ ಮಾಡ್ತಾ ಇದ್ದರೆ, ಫಿಟ್ಟಾಗಿ ಕಾಣಿಸಿಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಅಪೋಸಿಟ್ ಜೆಂಡರನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳೋದಕ್ಕಾಗಿ, ಅವರನ್ನು ಬಲೆಗೆ ಬೀಳಿಸಿಕೊಳ್ಳೋದಕ್ಕಾಗಿ ನೀವು ಜಿಮ್ಮಿಗೆ ಹೋಗ್ತಾ ಇದ್ದರೆ, ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಇದು ಅಫ್ಲುಯೆಂಜಾ ರೋಗದ ಒಂದು ಸಿಂಪ್ಟಮ್ ಆಗಿದೆ. ಭಾಳಷ್ಟು ಜನ ಯುವಕರು ಏನು ಮಾಡ್ತಾರೆ, ಸ್ಟಿರಾಯ್ಡನ್ನು ತೆಗೆದುಕೊಂಡ್ಬಿಟ್ಟು ಪೌಡರನ್ನು ತಿಂದುಬಿಟ್ಟು ಬಾಡಿಯನ್ನು ಬೆಳೆಸ್ತಾರೆ. ಇದರ ಅವಶ್ಯಕತೆ ಇಲ್ಲ, ಇದು ಅನ್ಹೆಲ್ದಿ ಆಗಿದೆ. ಇನ್ನು ಹುಡುಗಿಯರು ಕೂಡ ನಾನು ಸ್ಲಿಮ್ ಆಗಿ ಕಾಣಿಸ್ಬೇಕು, ಫಿಟ್ಟಾಗಿ ಕಾಣಿಸ್ಬೇಕು, ಸೆಕ್ಸಿಯಾಗಿ ಕಾಣಿಸ್ಬೇಕು, ಹಾಟಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಥರನಾದ ಕೆಮಿಕಲ್ಸ್ಗಳನ್ನು ತಿಂತಾರೆ ಮತ್ತು ಪೌಡರ್ಗಳನ್ನು ತಿಂತಾರೆ. ಇಷ್ಟಕ್ಕೂ ಕೂಡ ಅವರ ವೆಯ್ಟ್ ಲಾಸ್ ಆಗದೇ ಇದ್ದರೆ, ಅವರು ಸೆಕ್ಸಿಯಾಗಿ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ದರೆ ಸರ್ಜರಿಗಳನ್ನು ಮಾಡಿಸಿಕೊಳ್ತಾರೆ. ಫೇಶಿಯಲ್ ಸರ್ಜರಿಗಳನ್ನು ಮಾಡಿಸಿಕೊಳ್ತಾರೆ, ಲಿಪ್ಸ್ ಸರ್ಜರಿಗಳನ್ನು ಮಾಡಿಸಿಕೊಳ್ತಾರೆ, ಮೂಗಿನ ಸರ್ಜರಿಯನ್ನು ಮಾಡಿಸಿಕೊಳ್ತಾರೆ, ಸ್ತನಗಳ ಸರ್ಜರಿಯನ್ನು ಮಾಡಿಸಿಕೊಳ್ತಾರೆ, ಪ್ರೈವೇಟ್ ಪಾರ್ಟ್ಗಳ ಸರ್ಜರಿಯನ್ನು ಮಾಡಿಸಿಕೊಳ್ತಾರೆ, ವಜಾನದ ಸರ್ಜರಿಯನ್ನು ಕೂಡ ಮಾಡಿಸಿಕೊಳ್ತಾರೆ. ಸೊ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನು, ಫಿಲ್ಮ್ ಆ್ಯಕ್ಟ್ರೆಸ್ಗಳನ್ನು ನೋಡಿಬಿಟ್ಟು ಈ ರೀತಿ ಮಾಡ್ತಾರೆ. ಎಲ್ಲವೂ ಕೂಡ ಫಿಲ್ಮಿ ಸ್ಟೈಲಲ್ಲೇ ಇರಬೇಕು, ಎಲ್ಲವೂ ಕೂಡ ಫಿಲ್ಮಿ ಸ್ಟೈಲ್ನಂತೆ ಆಗಬೇಕು, ಅದಕ್ಕಾಗಿ ಅವರು ಬ್ಯೂಟಿಫುಲ್ಲಾಗಿ ಕಾಣಿಸಿಕೊಳ್ಳೋದಕ್ಕಾಗಿ ಇಷ್ಟೆಲ್ಲ ಸರ್ಕಸ್ಗಳನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡನ್ನು ಸುಡ್ತಾರೆ. ಸಿಂಪ್ಟಮ್ ನಂಬರ್ 9, ಫ್ಯಾಷನ್ ಆ್ಯಂಡ್ ಟ್ರೆಂಡ್ ಟ್ರ್ಯಾಪ್. ಭಾಳಷ್ಟು ಜನ ಫ್ಯಾಷನೇಬಲ್ ಆಗಿ ಕಾಣಿಸಿಕೊಳ್ಬೇಕಂತೇಳಿ ದುಡ್ಡನ್ನು ಸುಡ್ತಾ ಇರ್ತಾರೆ. ಮಾರ್ಕೆಟ್ನಲ್ಲಿ ಏನು ಹೊಸ ಫ್ಯಾಷನ್ ಬರುತ್ತೋ, ಯಾವ ಥರನಾದ ಹೊಸ ಶೂ ಬರ್ತವೇನೋ, ವಾಚ್ ಬರ್ತವೇನೋ, ಬಟ್ಟೆ ಬರ್ತವೇನೋ, ಮತ್ತು ಫೋನ್ಗಳು ಬರ್ತವೇನೋ ಅವುಗಳನ್ನೆಲ್ಲವನ್ನು ಖರೀದಿ ಮಾಡ್ತಾ ಇರ್ತಾರೆ. ಕಾರ್ಗಳನ್ನು ಕೂಡ ಖರೀದಿ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ನಾನು ಅಪ್ಡೇಟೆಡ್ ಆಗಿರಬೇಕು, ಫ್ಯಾಷನೇಬಲ್ ಆಗಿ ಕಾಣಿಸಬೇಕು, ಟ್ರೆಂಡಿ ಆಗಿರಬೇಕು, ಹೊಸ ಫ್ಯಾಷನ್ ವಸ್ತುಗಳೆಲ್ಲವೂ ಕೂಡ ನನ್ನ ಮೈ ಮೇಲೆ ಇರಬೇಕು, ನನ್ನ ಹತ್ರ ಇರಬೇಕು, ಹೊಸ ಎಲ್ಲವೂ ಕೂಡ ಟ್ರೆಂಡಿಂಗ್ ವಸ್ತುಗಳು ಕೂಡ ನನ್ನ ಹತ್ರ ಇರಬೇಕು ಅಂಥೇಳಿ ಅವರು ಹಣವನ್ನು ಸುಡ್ತಾ ಇರ್ತಾರೆ. ಹೊಸ ಕಾರು, ಹೊಸ ಐಫೋನು, ಯಾವುದೇ ಹೊಸ ಮಾಡೆಲ್ ಬಂದರೂ ಕೂಡ ಇವರು ಖರೀದಿ ಮಾಡ್ತಾ ಇರ್ತಾರೆ. ಬಟ್ಟೆಗಳನ್ನು ಕೂಡ ಖರೀದಿ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಇವರು ಫ್ಯಾಷನ್ ಟ್ರ್ಯಾಪಲ್ಲಿ ಬಿದ್ದು ಹಣವನ್ನು ಸುಡ್ತಾರೆ. ಇದು ಕೂಡ ಅಫ್ಲುಯೆಂಜಾ ರೋಗದ ಮುಖ್ಯ ಸಿಂಪ್ಟಮ್ ಆಗಿದೆ. ಸಿಂಪ್ಟಮ್ ನಂಬರ್ 10 ಆ್ಯಂಡ್ ಲಾಸ್ಟ್, ಫೇಕ್ ಆಂಟ್ರಪ್ರಿನರ್ಶಿಪ್. ಬಹಳಷ್ಟು ಜನ ರಿಯಲ್ ಆಗಿ ಆಂಟ್ರಪ್ರಿನರ್ ಆಗೋಕ್ಕೆ ಇಷ್ಟಪಡಲ್ಲ. ಯಾಕಪ್ಪ ಅಂತಂದರೆ ಅದರಲ್ಲಿ ಕೆಲಸ ಮಾಡಬೇಕಾಗತ್ತೆ, ಹರಿಯತ್ತೆ. ಆದರೆ ಬಹಳಷ್ಟು ಜನ ಏನು ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಜಾಬ್ ಮಾಡ್ತಾ ಇರ್ತಾರೆ, ಇಲ್ಲವೇ ಫ್ರೀಲ್ಯಾನ್ಸಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಾಲ ಸೋಲ ಮಾಡಿಬಿಟ್ಟು ಐಫೋನ್ ತಂದೆ, ಲ್ಯಾಪ್ಟಾಪ್ ತಂದೆ, ಕಾರ್ ತಂದೆ ಅಂತ ಹೇಳಿಬಿಟ್ಟು ಎಲ್ಲ ಸ್ಟೇಟಸ್ಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ತಾರೆ. ಜನ ಕೇಳಿದಾಗ ನಾನು ಆಂಟ್ರಪ್ರಿನರ್ ಆಗಿರುವೆ, ಬಿಸ್ನೆಸ್ ಮ್ಯಾನ್ ಆಗಿರುವೆ ಅಂತೇಳಿ ಬಿಲ್ಡಪ್ಗಳನ್ನು ಕೊಡ್ತಾ ಇರ್ತಾರೆ. ಇನ್ನು ಎಲ್ಲೋ ಒಂದು 5-10 ಸಾವಿರ ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಕೂಡ ಇನ್ವೆಸ್ಟರ್ ಆಗಿರುವೆ, ಅಲ್ಲಿಂದ ಬರ್ತಾಯಿದೆ, ಇಲ್ಲಿಂದ ಬರ್ತಾಯಿದೆ ಅಂತೇಳಿ ಸುಳ್ಳು ಹೇಳ್ತಾ ಇರ್ತಾರೆ. ಮನೆಯವರ ಆಸ್ತಿ ಇರುತ್ತೆ, ಅದನ್ನಾದರೂ ಸುಡ್ತಾ ಇರ್ತಾರೆ, ಇಲ್ಲವೇ ಸಾಲ ಮಾಡಿ ಆದರೂ ದುಡ್ಡನ್ನು ಸುಡ್ತಾ ಇರ್ತಾರೆ. ಒಟ್ಟಿನಲ್ಲಿ ನಾನು ಕೂಡ ಆಂಟ್ರಪ್ರಿನರ್ ಆಗಿರುವೆ, ನಾನು ಕೂಡ ಬಿಸ್ನೆಸ್ ಮ್ಯಾನ್ ಆಗಿರುವೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ಗಳನ್ನು, ಶೋ ಅಪ್ಗಳನ್ನು ಮಾಡ್ತಾ ಇರ್ತಾರೆ. ಈಗಂತೂ ಸ್ಟಾರ್ಟಪ್ ಕಲ್ಚರು ಸಿಕ್ಕಾಪಟ್ಟೆ ಇದೆ. ಆಲ್ಮೋಸ್ಟ್ ಆಲ್ ಡಮ್ಮಿ ಸ್ಟಾರ್ಟಪ್ಗಳೇ ಬಂದಿವೆ ಮಾರ್ಕೆಟ್ನಲ್ಲಿ. ಎಲ್ಲರೂ ಕೂಡ ಒಂದು ವೆಬ್ಸೈಟ್ ಮಾಡೋದು, ಆ್ಯಪ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಮಾಡಿಬಿಡೋದು, ಮಾಡಿಬಿಟ್ಟು ನಾನು ಕೂಡ ಆಂಟ್ರಪ್ರಿನರ್ ಆಗಿರುವೆ ಅಂಥೇಳಿ ಬಿಲ್ಡಪ್ಗಳನ್ನು ಕೊಡ್ತಾ ತಿರುಗುತ್ತಾ ಇರೋದು. ವಿಸಿಟಿಂಗ್ ಕಾರ್ಡ್ ಮಾಡಿಸೋದು, ಅದರಲ್ಲಿ ಫೌಂಡರ್ ಆ್ಯಂಡ್ CEO ಹಾಕಿಕೊಂಡು ಮೆರೆಯೋದು ಅಷ್ಟೇ. ರಿಯಲ್ ಆಗಿ ಏನು ಪ್ರಾಬ್ಲಮ್ಮು ಸಾಲ್ವ್ ಮಾಡೋದಿಲ್ಲ, ರಿಯಲ್ ಆಗಿ ಬಿಸ್ನೆಸ್ಸು ಮಾಡೋದಿಲ್ಲ, ಏನಿಲ್ಲ. ಜಸ್ಟ್ ನಾನು ಕೂಡ ಬಿಸ್ನೆಸ್ ಮ್ಯಾನ್ ಆಗಿರುವೆ. ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮ್ಯಾನಿನ ಲುಕ್ಕನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ಸೂಟ್ ಹಾಕೋದು, ಕೋಟ್ ಹಾಕೊಳ್ಳೋದು, ಬೂಟ್ ಹಾಕೊಳ್ಳೋದು, ವಾಚ್ ಹಾಕೊಳ್ಳೋದು, ಅಂಥದ್ದೇ ಕಾರ್ ತರೋದು, ಇವೆಂಟ್ಗಳನ್ನು ಅಟೆಂಡ್ ಆಗೋದು, ಈ ಥರ ಬಿಲ್ಡಪ್ಗಳನ್ನು ಕೊಡ್ತಾ ಇರ್ತಾರೆ. ಫೋಟೋ ಶೂಟ್ಗಾಗಿ, ಬರೀ ರೀಲ್ ಶೂಟ್ಗಾಗಿ ಮಾಡ್ತಾ ಇರ್ತಾರೆ, ರಿಯಲ್ ಆಗಿ ಏನೂ ಮಾಡ್ತಾ ಇರಲ್ಲ. ನೆಕ್ಸ್ಟ್ ಇವರೇ ವಿಜಯ್ ಮಲ್ಯ, ನೀರವ್ ಮೋದಿ ಆಗೋಕ್ಕೆ ಎಲ್ಲ ಪ್ಲ್ಯಾನಿಂಗ್ಗಳನ್ನು ಮಾಡ್ತಾ ಇರ್ತಾರೆ, ಫ್ರಾಡ್ಗಳನ್ನು ಮಾಡ್ತಾ ಇರ್ತಾರೆ, 2 ನಂಬರ್ ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ತಾರೆ, ಜನರಿಗೆ ಮೋಸ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಮಾಡಿಬಿಟ್ಟು ಈ ಒಂದು ಫೇಕ್ ಆಂಟ್ರಪ್ರಿನರ್ಶಿಪ್ ಲುಕ್ಕನ್ನು ಕ್ಯಾರಿ ಮಾಡ್ತಾ ಇರ್ತಾರೆ.
ಈ 10 ಸಿಂಪ್ಟಮ್ಸ್ಗಳು ನಿಮ್ಮಲ್ಲೇನಾದರೂ ಇದ್ದರೆ ನಿಮಗೂ ಕೂಡ ಅಫ್ಲುಯೆಂಜಾ ರೋಗ ಇದೆ ಅಂದಂಗೆ ಅರ್ಥ. ಸೊ ಎಷ್ಟು ಬೇಗನೆ ಇದರಿಂದ ನೀವು ಹೊರ ಬರ್ತಿರೋ ಅಷ್ಟು ಜಾಸ್ತಿ ಲಾಭ ನಿಮಗಿದೆ. ನಿಮ್ಮ ಜೀವನೂ ಕೂಡ ಉಳಿಯುತ್ತೆ, ನಿಮ್ಮ ಮಾನ ಮರ್ಯಾದೆ ಉಳಿಯುತ್ತೆ, ಮತ್ತು ಬೇರೆಯವರ ಜೀವ ಕೂಡ ಉಳಿಯುತ್ತೆ. ಇದರಿಂದ ನೀವು ಹೊರ ಬರೆದಿದ್ರೆ ಒಂದು ಸುಸೈಡ್ ಮಾಡಿಕೊಂಡು ಸತ್ತೋಗ್ತೀರಾ, ಇಲ್ಲವೇ ದುಡ್ಡಿಗಾಗಿ ಅಡ್ಡದಾರಿ ಹಿಡ್ತೀರಾ, ವೇಶ್ಯಾವಾಟಿಕೆಗೆ ಹೋಗ್ತೀರಾ, ಕಳ್ಳತನಗಳನ್ನು ಮಾಡ್ತೀರಾ, ಇಲ್ಲವೇ ದುಡ್ಡಿಗಾಗಿ ನಿಮ್ಮ ಪೇರೆಂಟ್ಸ್ಗಳ ಇಲ್ಲವೇ ಲೈಫ್ ಪಾರ್ಟ್ನರ್ನ ಮರ್ಡರ್ ಮಾಡ್ತೀರಾ. ಅದಕ್ಕಾಗಿ ಇದು ಡೇಂಜರಸ್ ಆಗಿದೆ. ಇದರಿಂದ ಹೊರ ಬನ್ನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.